ಕಾಶಿ ಎರಡು ವಿಶ್ವನಾಥರಿರುವ ಕ್ಷೇತ್ರಗಳಾಗಿರೋದ್ರಿಂದ ಕಾಶಿ ಕ್ಷೇತ್ರಕ್ಕಿಂತ ಸ್ವಲ್ಪ ಮಿಗಿಲಾದದ್ದು ಅಂತ ಹೇಳಿದ್ರು ಅತಿಶಯೋಕ್ತಿ ಆಗುವುದಿಲ್ಲ ಅನ್ನೋದು ನನ್ನ ಭಾವನೆ. ಅಲ್ಲಿ ಒಂದು ಗಂಗಾದೇವಿ ಹೇಳಿತಾ ಇದ್ದಾಳೆ, ಇಲ್ಲಿ ಎರಡು ಗಂಗಾದೇವಿಯರು ಬರೀತಾ ಇದ್ದಾರೆ. ಒಂದು ಸತ್ಯಾತ್ಮ ತೀರ್ಥರ ಅನುಗ್ರಹ ಎನ್ನುವಂತಹ ಗಂಗೆ ಆದರೆ ಮಾಮೂಲಿ ಆಚಾರ್ಯರ ವಿದ್ಯಾನುಗ್ರಹ ಅನ್ನುವಂತಹ ಗಂಗೆ. ಎರಡು ಗಂಗೆಯಲ್ಲಿ ನಾವು ನಿಂತು ಎರಡು ವಿಶ್ವನಾಥರ ಸನ್ನಿಧಾನದಲ್ಲಿರುವಂತಹ ನಾವೇ ಗಂಗೆಯರು. ನಾನು ತುಂಬಾ ಚಿಕ್ಕವನಾಗಿದ್ದಾಗ ಇಲ್ಲಿ ಸುಮಾರು 22 ವರ್ಷಗಳ ಹಿಂದೆ ಮೊದಲನೇ ಸರ್ತಿ ಮನೆಯಿಂದ ಹೊರಗೆ, ಬೆಂಗಳೂರಿಂದ ನನ್ನ ಮೂಲ, ಬೆಂಗಳೂರಿಂದ ಉತ್ತರ ಭಾರತಕ್ಕೆ ಅಂದ್ರೆ ಮುಂಬೈ ಮೊದಲನೇ ಸರ್ತಿ ಬಂದಾಗ ಏಕಾದಶಿ ದಿವಸ ನಿರ್ಜಲ ಉಪವಾಸ ಮಾಡಿ ಬಂದಿದ್ದೆ. ಇದ್ದಕ್ಕಿದ್ದಾಗ ಈ ಮಠಕ್ಕೆ ಬಂದು ಹೀಗೆ ಬೆಂಗಳೂರಿಂದ ಬಂದಿದ್ದೀನಿ, ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ವಿಶ್ವಪ್ರಜ್ಞಾಚಾರ್ಯ ಮಾಮೂಲಿ ಆಚಾರ್ಯರು, ಬಾ ನೀನು ಕೂತ್ಕೋ ನಾನು ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಅವ್ರು ಏನು ಕಾರ್ಯ ಇತ್ತು ಏನೋ ಗೊತ್ತಿಲ್ಲ, ಬಂದು ಬಡಿಸ್ಬಿಟ್ಟು ಸುಮಾರು 30-35 ನಿಮಿಷ ನನ್ನ ಜೊತೆ ಕೂತ್ಬಿಟ್ಟು ಅಕ್ಕರೆಯಿಂದ ಕೂತ್ಬಿಟ್ಟು, ಅವರಿಗೆ ನೆನಪಿಗೆ ನನಗೆ ತುಂಬಾ ಚೆನ್ನಾಗಿ ಮನದಟ್ಟಾಗಿರುವಂತಹ ವಿಚಾರ. ಯಾಕೆಂದ್ರೆ ಮೊದಲನೇ ಸರ್ತಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ಜನಕ್ಕೆ ಎಷ್ಟು ಜನಕ್ಕೆ ಪರಿಚಯ ಆಗ್ಬೋದು. ಆ ಒಂದು ಅನುಭವದಿಂದ ಈ ವಿದ್ಯಾಪೀಠಕ್ಕೆ ನಾನು ಇಲ್ಲಿ ಎದ್ದು ಓದದೇ ಇದ್ರು ಇದಕ್ಕೆ ನನಗೆ ಇರುವಂತಹ ನಂಟು ಒಂಥರ ಅವಿಚ್ಛಿನ್ನವಾಗಿರುವಂತಹ ನಂಟು. ಅದು ಒಂದು ರೀತಿಯಾಗಿರುವಂತಹ ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ರೆ, ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಸುಮಾರು 20 ವರ್ಷಗಳ ಹಿಂದೆ ಅಮೆರಿಕಾಗೆ ಹೋಗುವಂತ ಅಲ್ಲಿ ಉನ್ನತ ವ್ಯಾಸಂಗ PhD ಮಾಡುವಂತಹ ಒಂದು ಯೋಗ ಲಭ್ಯವಾಯಿತು. ಆವಾಗ ಅಲ್ಲಿ ಹೋದಾಗ ಸ್ವಲ್ಪ ಈ ರೀತಿ ಚಾಂಚಲ್ಯ ಇರುವಂತಹ ಪ್ರದೇಶಗಳೆಲ್ಲ ಕೇಳಿರ್ತೀರ, ಯಾವ ರೀತಿ ಇರುತ್ತೆ ನೋಡಿರ್ತೀರ ಸಹ. ಆ ಒಂದು ಪ್ರದೇಶದಲ್ಲಿ ಹೇಗೆ ನಮ್ಮನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು ಅಂತ ಹೇಳಿದಾಗ ಅವಾಗಲೇ ಯೂಟ್ಯೂಬ್ ಸ್ಟ್ರೀಮಿಂಗಿನ ಮಾಧ್ಯಮ ಶುರು ಆಗಿತ್ತು. ಆ ಒಂದು ಮಾಧ್ಯಮದಿಂದ ಸ್ವಾಮಿಗಳವರ ಪ್ರವಚನಗಳನ್ನು ಕೇಳಿ ಒಂದು ಮನಸ್ಸಿನಲ್ಲಿ ಯಾವ ರೀತಿ ಇರಬೇಕು, ಎಲ್ಲಿದ್ರೂ ನಾವು ಎಲ್ಲಿ ನಮ್ಮನ್ನ ಹೇಗೆ ಹತೋಟಿಗೆ ಇಟ್ಕೊಳ್ಬೇಕು, ಯಾವ ಜ್ಞಾನ ಮಾರ್ಗದಲ್ಲಿ ಸಾಗಬೇಕು, ನಮ್ಮನ್ನ ನಾವು ಯಾವ್ದು ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಮಹಾಸ್ವಾಮಿಗಳ ಪ್ರವಚನಗಳಿಂದ ಯುವಕರಿಗೆ ಅಂತ ನೀವು ಕೇಳಿರ್ಬೋದು. ಅದರ ಒಂದು ಬೆನಿಫಿಷಿಯರಿ ಎಷ್ಟೊಂದು ಜನ ಬೆನಿಫಿಷಿಯರಿಗಳಿದ್ದಾರೆ, ಎಷ್ಟೊಂದು ಜನ ಲಾಭಾರ್ಥಿಗಳಿದ್ದಾರೆ, ಅದರಲ್ಲಿ ನಾನು ಒಬ್ಬ. ಹಾಗಾಗಿ ಮಹಾಸ್ವಾಮಿಗಳವರ ಕಾರುಣ್ಯ ನನ್ನ ಮೇಲೆ ಇರುವಂಥದ್ದು ಅಷ್ಟುಗಳನ್ನ ಕಂಡಿರೋ ತರಿಸುವಂಥದ್ದು. ಸುಮಾರು 7-8 ವರ್ಷಗಳು ಅವರ ದರ್ಶನ ಭಾಗ್ಯ ಸಿಗಲಿಲ್ಲ. ಪದೇ ಸ್ವಪ್ನದಲ್ಲಿ ಅವರ ಒಂದು ಇದು ಆಗ್ತಾ ಇತ್ತು, ಯಾಕೆ ನಮ್ಮ ಮೇಲೆ ಎಷ್ಟು ನಿಮಗೆ ಭಕ್ತಿ ಇದ್ರು ಪ್ರೀತಿ ಇದ್ರು, ಯಾಕೆ ನಿಮ್ಮನ್ನ ಬಂದು ನೋಡ್ತಾ ಇಲ್ಲ ಸ್ವತಃ ಬರ್ತಾ ಇದೆ. ಸಂತೆಬಿಂದೂರಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ದಾಗ ಸ್ವಾಮಿಗಳವರ ದರ್ಶನ ಹೇಗೋ ಒಂದು ಅಕಸ್ಮಾತ್ ನಾನು ಬೆಂಗಳೂರಿಗೆ ಬರಬೇಕಾಯಿತು. ಹೋಗ್ಬಿಟ್ಟು ಅಲ್ಲಿ ದರ್ಶನ ಪಡೆದ ಕೂಡಲೇ ಆ ಸ್ವಪ್ನಗಳು ಬರೋದು ನಿಂತು ಹೋಯ್ತು. ಅದು ಆ ಸ್ವಾಮಿಗಳವರು ಯಾವ ರೀತಿ ಎಲ್ಲ ಶಿಷ್ಯರ ಮೇಲೆ, ಅವರು ಪ್ರತ್ಯಕ್ಷವಾಗಿರಲಿ ಪರೋಕ್ಷವಾಗಿರಲಿ ಎಲ್ಲೇ ಇದ್ರು ಯಾವ ರೀತಿ ಅವರ ಮೇಲೆ ಒಂದು ಪ್ರೇಮ ಪ್ರೀತಿ ಕಳಕಳಿ ಇರುತ್ತೆ ಅವರಿಗೆ ಅದು ಯಾವ ರೀತಿ ಅವರು ಅಭಿವ್ಯಕ್ತ ಮುಂದಾಗಿ ಪಡಿಸೋದು ಪ್ರತ್ಯಕ್ಷವಾಗಿರೋರಿಗೆ ಗೋಚರ ಆಗುತ್ತೆ, ಇರೋರಿಗೂ ಅವರ ಪ್ರೀತಿ ಪ್ರೇಮ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಾನು ಒಬ್ಬ ನಿದರ್ಶನ ಆಗಿದ್ದೇನೆ. ಇದೇ ರೀತಿ ನಮ್ಮ ಮಾಮೂಲ ಆಚಾರ್ಯರ ಇನ್ಫ್ಲೂಯೆನ್ಸ್ ನನ್ನ ಮೇಲೆ ಹೇಗಿತ್ತು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಇದೇ ರೀತಿ ಮಧ್ವ ಸಿದ್ಧಾಂತ ಹೇಗೆ ಮುಂದುವರಿಸಬೇಕು, ಏನು ಮುಂದೆ ಅದು ಓದೋದಕ್ಕೆ ಅವಕಾಶ ಇದೆಯಾ ಅಂತ ಒಂದು ಅನ್ವೇಷಣೆ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಸತ್ಯವಿಜಯಾಚಾರ್ಯರು ಅನ್ನುವಂತಹ ಸತ್ಯವಿಜಯನಗರದಲ್ಲಿ ಅಲ್ಲಿ ಯಾವುದೂ ಬ್ರಾಹ್ಮಣರೇ ಇಲ್ಲ, ಸತ್ಯವಿಜಯ ತೀರ್ಥರ ಮೂಲ ಬೃಂದಾವನವಿರುವಂಥದ್ದು, ಸತ್ಯವಿಜಯ ತೀರ್ಥ ಹೆಸರಿನಿಂದ ಮಧ್ವ ಯತಿಗಳ ಒಬ್ಬ ಹೆಸರಿನಿಂದ ಇರುವಂತಹ ಪ್ರಾಯಶಃ ಏಕೈಕ ಸ್ಥಳವಾಗಿರಬಹುದು ಅಂತ ಒಂದು ಚಿಕ್ಕ ಕುಗ್ರಾಮದಲ್ಲಿ ಇದ್ದು ಅವರು ಅಲ್ಲಿ ಎಲ್ಲ ಮೇಲ್ವಿಚಾರಣೆ ನೋಡ್ಕೊಂಡು ಪಾಠ ಮಾಡ್ತಾ ಇದ್ರು. ಪಾಠ ಮಾಡ್ತೀನಿ ಅಂತ ಹೇಳಿದ್ರು. ಪಾಠ ಮಾಡ್ಬಿಟ್ಟು ನೀನು ಬರ್ತೀಯಾ, ನೀವು ಬಾ, ನಾನು ಮುಂಬೈ ವಿದ್ಯಾಪೀಠದಲ್ಲಿ ಮಾಮೂಲಿ ಆಚಾರ್ಯರ ಹತ್ರ ನಾನು ಕಲಿತಿದ್ದೇನೆ, ಸುಧಾಪಂಡಿತನಾಗಿದ್ದೇನೆ, ನಿನಗೆ ಯಾವ ಭಾಷೆಯಲ್ಲೂ ಬೇಕಿದ್ರು ಹೇಳ್ಕೊಡ್ತೀನಿ, ಏನು ಬೇಕಿದ್ರು ಹೇಳ್ಕೊಡ್ತೀನಿ. ಒಂದು ಈ ಸಂಸ್ಕೃತದ ಮಣಿಮಂಜರಿ ಪ್ರಾರಂಭದಿಂದ ವೇದಾಂತದವರೆಗೂ ಬೇಕಿದ್ರೆ ಹೇಳ್ಕೊಡ್ತೀನಿ ಅಂತ ಒಂದು ವಿದ್ಯೆ ನಮ್ಮ ಮಕ್ಕಳು ನನಗೆ ಕೊಡ್ತಿದ್ದಾರೆ, ಅದರ ಲಾಭ ನೀನು ಪಡೆ ಅಂತ ಹೇಳ್ಬಿಟ್ಟು ನನ್ನಂತ 10 ಜನರನ್ನ ಅವರು ಏಕತ್ರೀಕರಿಸಿ ಅಮೆರಿಕ ಮಾತ್ರ, ಸಿಂಗಾಪುರ್ ಇತ್ಯಾದಿ, ದುಬೈ, ಆಸ್ಟ್ರೇಲಿಯಾ, ಹಾಗಾಗಿ ಬೇರೆ ದೇಶಗಳಲ್ಲಿ ಇರುವಂತಹ ಎಲ್ಲ ಮಾಧುರದ ಒಂದು ಮಧ್ವ ಸಿದ್ಧಾಂತದ ಮಾರ್ಗದಲ್ಲಿ ಹಾಕಲಿಕ್ಕೆ ಒಂದು ಪ್ರಯತ್ನ ಪಟ್ಟುಬಿಟ್ಟು ಈ ರೀತಿ ಮಾಮೂಲಿ ಆಚಾರ್ಯರ ಒಂದು ಕಾರುಣ್ಯ. ಈ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟು ಈ ಒಂದು 2 ಮಾತು ನಾನು ಎಲ್ಲ ಅನುಭವ ಎಲ್ಲ ಮುಂದೆ ಹೇಳಬೇಕು ಅಂತ ನಾನು ತುಂಬಾ ಆಸೆಯಿಂದ ಇಲ್ಲಿ ಬಂದು ಇದರಿಂದ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಹ ಆಚಾರ್ಯರಿಗೂ ಕೃತಜ್ಞತೆ